ನೀವೆಂತ ಬೆಳಗ್ಗೆ ದಾರೆ ಬಾಯಿ ಹಾಕ್ಲಿಸ್ತಿದ್ರಿ? ಅದು ಡ್ಯೂಟಿ ಮುಗೀತು ಸಿಂಕ್ ಡಿಪಾರ್ಟ್ಮೆಂಟ್. ನಮ್ಮ ಮನೇಲಿ ಕಿಚನ್ ಅಲ್ಲಿ ಮೂರ್ ಜನ ಇರ್ತೀವಿ. ಒಬ್ರು ಸಿಂಕ್ ಡಿಪಾರ್ಟ್ಮೆಂಟ್ ಸೀನಿಯರ್ ಸಿಟಿಸನ್, ಇನ್ ನಾವಿಬ್ರು ಕುಕಿಂಗ್ ಡಿಪಾರ್ಟ್ಮೆಂಟ್. ಕುಕಿಂಗ್ ಕ್ಲೀನಿಂಗು ಜೋಡ್ಸಿಂಗು. ಹೆಂಗ್ ಕೆಲಸ ಮಾಡಿಸ್ತಾರ ನೋಡಿ. ಯಾರಾದ್ರೂ ನೋಡ್ಬೋರು ಇವ್ರ ಮನೇಲಿ ತುಂಬಾ ಕಷ್ಟ ಕೊಡ್ತಾರೆ ಇವ್ರಿಗೆ ಅಂತ ಅನ್ಕೊಂಬೇಕು, ಹಂಗೆ ಹೇಳ್ತಾರೆ. ಅಷ್ಟೆಲ್ಲ ಏನಿಲ್ಲ. ಒಂಚೂರು ಅಷ್ಟೊತ್ತಾಗ ನಿಂತ್ಕೋ, ಮುದ್ದೆ ಮಾಡ್ತಾಳ ಕಣ, ಅಂಬ್ಲಿ ಮಾಡು ಅಂದ್ರೆ ಹೇಳ್ದೆ ಜಾಸ್ತಿ ಆಯ್ತದೆ ಅಂತ, ಕಮ್ಮಿ ಆಯ್ತದೆ. ಅಂಬ್ಲಿ ಮಾಡ್ತೀನಿ ಅಂತ ಬಂದ್ಬಿಟ್ಟು ಗಂಟು ಮುದ್ದೆ ಮಾಡ್ತಾಳೆ. ತಿರುಗಿಸ್ಕೊಂಡೆ ಮಾಡ್ಬೇಕಲ್ವೇನೆ? ನಾಷ್ಟ ಮಾವಿನಕಾಯಿ ಚಿತ್ರಾನ್ನ ಜಾಸ್ತಿ ಗೊಜ್ಜು ಮಾಡಿ ಬರೇ ಚಿತ್ರಾನ್ನನೇ ಆಯ್ತಲ್ಲ. ಮುಚ್ಚೋ ಬಾಯಿ ಮಾಡೇ ಇಲ್ಲ. ಎಷ್ಟು ದಿನ ಆಯ್ತಲ್ವಮ್ಮ ನಾವು ಚಿತ್ರಾನ್ನ ಮಾಡಿ? ಉಗಿಯಮ್ಮ ಅಕ್ಕ ಇಲ್ಲದೆಲ್ಲ ಸುಳ್ಳು ಹೇಳ್ತೀನಿ ಎಲ್ಲರಿಗೂ. ಚಿತ್ರಾನ್ನ ಯಾವತ್ತಕ್ಕ ಮಾಡಿದ್ಲು? ಅಷ್ಟು ಸೋಮವಾರ ಅಲ್ವಾ ಮಾಡಿದ್ದು? ಅನ್ನಕ್ಕೆ ಪುಳಿಯೋಗರೆ ಎಂತ ಪುಳಿಯೋಗರೆ ಅಂತೀನಿ, ಬೇರೆ ಎಲ್ಲ ಮಾಡ್ಬೇಡ. ಓಹೋ ರಂಜಿತಕ್ಕ ಬರ್ತಡೆ ಎಲ್ಲ ನೋ ಸೆಲೆಬ್ರೇಷನ್. ಕತ್ತೆ ವಯಸ್ಸಾಗೈತೆ ನನಗೆ, ಯಾಕೆ ಸುಮ್ಮನೆ ಕತ್ತೆ ಕಡೆ ಅತ್ತೆ ಅಲ್ಲ, ಅದೇ ಕತ್ತೆ ಅಂತ ನೆನಪಿದೆ. ಕತ್ತೆ ವಯಸ್ಸಾದಂಗ ಆಗೈತಿ 26. ನನ್ಗೇನ್ ಗೊತ್ತಾಗ ಹುಡ್ತಾಗ್ಲಿಂದ ಡೌಟು, ದೇವ್ರ ಮನುಷ್ಯನ ಈ ರೇಂಜ್ ಕೆಟ್ಟದಾಗ ಸೃಷ್ಟಿ ಮಾಡ್ತಾನೆ ಅಂತ ಅನ್ಸುತ್ತೆ ಚಾಯ್ ನೋಡ್ದಾಗೆಲ್ಲ. ನೆನ್ನೆ ನೋಡ್ತಾಳೆ ಏನೇ ನೋಡ್ತಾ ಇದ್ದೆ ಅಂತಂದ್ರೆ, ನೋಡ್ತಾ ಇದ್ದೀನಿ ದೇವ್ರು ಹೆಂಗೆ ಇಷ್ಟು ಕೆಟ್ಟದಾಗ ರೂಪ ಕೊಟ್ಟನೊಬ್ಬ ಮನುಷ್ಯಂಗೆ ಅಂತವಳೆ. ಜಗಳಕ್ಕೆ ನಾನಂತೂ ಬರಲ್ಲ ದೇವ್ರೆ, ಹೆಂಗಾರ ಮಾಡ್ಕೊಳ್ಳಿತ್ತು. ಅಲ್ಲಿ ಚಿಮ್ನಿ ಏನ್ ಮಾಡಿ ಹಿಂಗೆ ಹೋಗಿ ಎಲ್ಲ ಆಚೆ ಹೋಗ್ಲಿ. ಸಾ ಅಲ್ಲೊಂಚೂರು ಇದೈತೆ, ಕ್ರೇಟಿನ್ ಐತೆ ಹಾಕ್ಬಿಡಂಗೆ. ಪ್ರೋಟೀನ್ ಮಿಲ್ಕ್ ಐತೆ ಹಾಕ್ಬಿಡು, ಕ್ರೇಟಿನ್ ಚೆನ್ನಾಗಿರುತ್ತೆ ಹಾಕಕ್ಕ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಬಂದು ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ನನ್ನ ಬರ್ತ್ಡೇ ವ್ಲಾಗ್ದಂತ. ಆ್ಯಕ್ಚುಲಿ ಫಸ್ಟ್ ಹಾಫ್ ಡೇ ನಾನು ಏನೂ ಮಾಡಿಲ್ಲ, ಫುಲ್ಲು ಬೇಜಾರಲ್ಲಿ ಮಲ್ಗೆ ಇದ್ದೆ, ಸ್ನಾನ ಮಾಡಿರಲಿಲ್ಲ, ರೆಡಿ ಆಗಿರಲಿಲ್ಲ, ಆ್ಯಂಡ್ ದೇವಸ್ಥಾನಕ್ಕೆ ಹೋಗೋ ಆಗಿರಲಿಲ್ಲ. ಅದಾದ್ಮೇಲೆ ಸಂಜೆ ಬೇರೆ ಯಾವ ಪ್ಲಾನ್ಸ್ ಕೂಡ ಇದೆ, ನೋಬಲ್ ಇರ್ತೀಯ ನೀನು ಅಂತ ಅಂದ್ಬಿಟ್ಟು ಬೈದು ಎಪ್ಸ್ಕೊಂಡು ಅದಾದ್ಮೇಲೆ ನನ್ನ ಸ್ನಾನ ಕಳಿಸಿದ್ರು. ನಾನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಗೋಪಿ ಅಣ್ಣ, ಸೋನು ಇವರೆಲ್ಲ ಮನೆಗೆ ಬಂದಿದ್ರು ನನಗೋಸ್ಕರ ಕೇಕ್ ಕಟ್ ಮಾಡ್ಸೋಕ್ಕೆ ಅಂದ್ಬಿಟ್ಟು. ಪಾಪುನ ಕರ್ಕೊಬಂದಿದ್ರು. ಇದೇ ಫಸ್ಟ್ ಕೇಕ್ ಆಫ್ ದ ಡೇ ಆಗಿತ್ತು ನನಗೆ ಈ ಅದು. ಆ್ಯಂಡ್ ಖುಷಿ ಆಯಿತು. ಏನೇ ಮನ್ಸಲ್ಲಿ ಬೇಜಾರಿದ್ರು ಏನೇ ಇದ್ರೂ ಎಂಡ್ ಆಫ್ ದ ಡೇ ಒಂದು ಸೆಲೆಬ್ರೇಷನ್ ಅಥವಾ ಒಂದು ಹ್ಯಾಪಿನೆಸ್ ಫ್ಯಾಮಿಲಿದು ಅಂತ ಬಂದಾಗ ಎಲ್ಲರೂ ಕೈ ಜೋಡಿಸ್ತೀವಲ್ಲ, ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಮನಸ್ಸಲ್ಲಿ ಏನೇ ನೋವಿದ್ರೂ ಏನೇ ಮನಸ್ತಾಪ ಇದ್ರೂ ಎಂಡ್ ಆಫ್ ದ ಡೇ ಒಂದು ಖುಷಿನ ಸೆಲೆಬ್ರೇಟ್ ಮಾಡೋದನ್ನ ಫ್ಯಾಮಿಲಿ ಅಂತ ಹೇಳ್ತೀವಿ. ಸೊ ಲೈಕ್ ವೈಸ್ ಅವರು ಕೂಡ ಮನೆಗೆ ಬಂದು ಈವ್ನಿಂಗ್ ಕೇಕ್ನ ಕಟ್ ಮಾಡಿಸಿದ್ರು. ನನಗಂತೂ ಸಖತ್ ಖುಷಿ ಆಯಿತು. ಮನೇಲಿ ನಾವೇನೂ ಮಾಡೇ ಇರಲಿಲ್ಲ, ರೆಡಿ ಮಾಡ್ಕೊಂಡಿರಲಿಲ್ಲ. ಬಿಕಾಸ್ ಈಗೊಂದು 3-4 ಡೇಸ್ ಆಗಿದೆ ಅಷ್ಟೇ ನಾವು ಮನೆಯೆಲ್ಲ ಫಿಕ್ಸ್ ಮಾಡಿಕೊಂಡು, ಅಂದರೆ ರೆಡಿ ಮಾಡಿ ಎಲ್ಲದನ್ನು ಜೋಡಿಸ್ಕೊಂಡು ಎಲ್ಲ, ಅಂದರೆ ಮನೆ ಶಿಫ್ಟಿಂಗ್ ಆಯ್ತಲ್ಲ ಅದಾದಮೇಲೆ ಇನ್ನೂ ಸಣ್ಣ ಪುಟ್ಟದೆಲ್ಲ ಹಾಗಾಗಿ ಇತ್ತು. ಮೇಜರಾಗಿ ಏನೇನಾಗುತ್ತೆ ಅದೆಲ್ಲ ಮಾಡಿದ್ವಿ. ಆ್ಯಂಡ್ ಹಂಗಾಗಿ ಅಡುಗೆ ಗಿಡ್ಗೆಲ್ಲ ಏನೂ ಮಾಡಿರಲಿಲ್ಲ. ನಾನು ಬೆಳಿಗ್ಗೆನೇ ಮಾವಿನಕಾಯಿ ಚಿತ್ರಾನ್ನ ಮಾಡಿಬಿಟ್ಟು ಸಾಂಬಾರು ಮಾಡಿ ಇಟ್ಬಿಟ್ಟಿದ್ವಿ. ಐಡಿಯಾ ಇರಲಿಲ್ಲ ನಮಗೆ, ನಾನು ಹೇಳಿದ್ಮೇಲೆ ಏನೂ ಪ್ಲ್ಯಾನ್ಸ್ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಬಟ್ ದೆನ್ ಇವ್ರು ಬಂದಾಗ ನಾವು ಊಟ ಮಾಡ್ಕೊಬಂದ್ಬಿಟ್ಟಿದ್ವಿ. ಹೊರಡಬೇಕು ಅಂದರೆ ಆಲ್ಮೋಸ್ಟ್ ಒಂದು 3 o'clock 4 o'clock ಏನೋ ಆಗಿತ್ತು. ಅದಕ್ಕೆ ವಿ ಥಾಟ್ ಅಟ್ಲೀಸ್ಟ್ ಚಾಟ್ಸ್ ಆದರೂ ತಿನ್ನಿಸ್ಬಿಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ನಾವು ನಮ್ಮ ಮನೆಯಿಂದ ಈಗ ಹೊಸ ಮನೆ ಇದೆಯಲ್ಲ ಅಲ್ಲಿ ಹತ್ರದಲ್ಲೇ ಒಂದು ಹೋಟೆಲ್ ಇದೆ. ಸೊ ಆ ಹೋಟೆಲ್ಗೆ ಹೋಗಿ ಚಾಟ್ಸ್ನ ತಿಂದ್ವಿ. ಆ ಕ್ಲಿಪ್ಪಿಂಗ್ ಕೂಡ ನಾನು ಆ್ಯಡ್ ಮಾಡ್ತೀನಿ, ಮುಂದೆ ನೋಡ್ಬೋದು. ಆ್ಯಂಡ್ ಬಟ್ಟೆ ಕೂಡ ನಾನು ತೊಗೊಂಡಿರಲಿಲ್ಲ, ಯಾವುದೋ ಒಂದು ಹಳೆ ಬಟ್ಟೆನೇ ಹಾಕ್ಕೊಂಡಿದ್ದೆ ಸದ್ಯಕ್ಕೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಾವು ಬಟ್ಟೆನ ಪರ್ಚೇಸ್ ಮಾಡೋಕ್ಕೂ ಕೂಡ ನಿತಿನ್ ಇಲ್ಲೇ ಬನಾರ್ಘಟ್ಟ ರೋಡಲ್ಲೇ ಝುಡಿಯೋ ಇದೆ, ಅಲ್ಲಿಗೆ ಹೋದ್ವಿ. ಟ್ರೆಂಡ್ಸ್ಗೆ ಹೋದೆ ಫಸ್ಟು, ನಂಗೆ ಇಷ್ಟ ಆಗಲಿಲ್ಲ ಟ್ರೆಂಡ್ಸ್ ವುಮೆನ್ಸಲ್ಲಿ. ಸೊ ಹಾಗಾಗಿ ಲಾಸ್ಟ್ಗೆ ಝುಡಿಯೋಗೆ ಹೋದ್ವಿ. ಅಲ್ಲೂ ಕೂಡ ಏನು ಅಂಥ ಕಲೆಕ್ಷನ್ಸ್ ಇರಲಿಲ್ಲ, ಬಟ್ ದೆನ್ ತಗೊಳ್ಳೇಬೇಕಾಗಿತ್ತು, ಅದಕ್ಕೆ ತೊಗೊಂಡ್ವಿ. ಮತ್ತು 2-3 ಅಂಗಡಿ ಸುತ್ತೋ ಅಷ್ಟು ಪೇಷನ್ಸ್ ಕೂಡ ನನಗೆ ಇರಲಿಲ್ಲ.
ಆಮೇಲೆ ಸಂಜೆನೇ ಹೊರಗಡೆ ಎಲ್ಲ ಹೋಗ್ಲಿಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದರು. ಒಂಥರ ಎಲ್ಲ 4 ಗಂಟೆ ಮೇಲೆ ನನ್ನ ಬರ್ತ್ಡೇ ಈ ಇಯರ್ದು ಶುರುವಾಯಿತು ಅಂತಲೇ ಹೇಳ್ಬೋದು. ಅಯ್ಯೋ ಇಟ್ಕೊಂಡು ಮುಖಕ್ಕೆಲ್ಲ ಮೆತ್ತಿರ್ಬಿಟ್ಟಿಯ ಪ್ಲೀಸ್. ಇಲ್ಲ ಒಂದು ಕಿಸ್. ಏನ್ ಗೊತ್ತಾ, ನನ್ನ ಗಂಡ ಇನ್ನೂ ಕೇಕ್ ಕಟ್ ಮಾಡ್ಸಿಲ್ಲ, ಇದೇ ಫಸ್ಟ್ ಕೇಕ್. ಇರ್ಲಿ ಪರವಾಗಿಲ್ಲ, ಅವ್ರದ್ದೇನೋ ಪ್ಲಾನ್ಸ್ ಇರುತ್ತೆ ಅದಕ್ಕೆ. ನಾನು ಒಟ್ಟು ಖಾರ ಬಿಡ್ಬೇಕು. ಚೆನ್ನಾಗಿ ತಕ್ಲಿಕ್ಕೋ. ಯಾರು ಒಪ್ಸಿ ಅಪ್ಪ ಹೇಳೆ. ಹಲೋ ಚೆನ್ನಾಗಿದೆ ಕೇಕ್, ಸಾಕಾಗಿದೆ. ಹಲೋ ಹಾಂ बेलपुरी थोड़ा मीठा ज़्यादा लगा. बेलपुरी को मीठा ज़्यादा लगा. ಬೇಲ್ಪುರಿ ಬಸ್. ಕರೆಕ್ಟಾಗಿ ಹೇಳೋದು. ಹಾಯ್ ಮಾಡು. ಹೇಗಿದೆಯಾ ಹೇಳು, ಹೇಗಿದ್ದೀರಾ ಹೇಳು. ಹಾಂ ಹಾಯ್ ಗೈಸ್, ಹೇಗಿದ್ದೀರಾ? ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಯಾರು ಬರ್ಡೇ ಹೇಳಮ್ಮ? ಇವತ್ತು ಯಾರು ಬರ್ಡೇ ಅಂತ ಹೇಳೋದು? ಇವತ್ತು ರಂಜು ಅತ್ತೆ ಬರ್ಡೇ. ಕೇಕ್ ಕಟ್ ಮಾಡ್ಸಕ್ಕೆ ಜೋರಾಗಿ ಹೇಳು, ಜೋರಾಗಿ ಮಾತಾಡ್ತಿದ್ದ. ಬಂದಿದ್ದೆ ಅತ್ತೆ ಮನೆಗೆ. ಹೇಳ್ಬಿಟ್ಟೆ ಮುಗ್ಗಾಯ್ತು. ಇವ್ರೊಂದು ಪೀಸ್ ಪೈನಾಪಲ್ ಕೊಡಿಸಿ ಎಷ್ಟು ಮಾತಾಡ್ತಾರೆ ಅಂತ ನೋಡ್ಬೇಕು. ಬಿಡಿಸ್ಬಿಟ್ಲು. ಜ್ಯೂಸ್ ಮಾಡ್ಸೋಣ. ಜ್ಯೂಸ್ ಇಸ್ಕೊಂಡಿದ್ದು ವಿಶ್ ಮಾಡಿ. 1 2 3 ಪಾಪ ಕಿಶಿ ಕೊಟ್ಬಿಡು, ಕಿಶಿ ಕೊಟ್ಬಿಡಂಗೆ. ಎಲ್ಲರೂ ಬರ್ತಡೇಗೆ 1 ವಾರನೋ 2 ವಾರ ಹಿಂದೆನೋ ಬಂದು ಬಟ್ಟೆ ತೊಗೋತಾರೆ. ನನ್ನ ಹೆಂಡ್ತಿ ನೋಡು, ಬರ್ತಡೇ ದಿವಸನೇ ಬಂದು ಬಟ್ಟೆ ತೊಗೋತಾಳೆ. ಓಹೋ ಓಹೋ. ಫಸ್ಟ್ ಆಫ್ ಆಲ್ ಮೇಜರ್ ಥಿಂಗ್ ಏನು ಅಂದರೆ ಇಂಟ್ರೆಸ್ಟ್ ಇರಲಿಲ್ಲ ಈ ವರ್ಷ ಸೆಲೆಬ್ರೇಟ್ ಮಾಡ್ಕೊಡೋಕ್ಕೆ. ಬಟ್ ಇವರಂದರು ನೀನು ಯಾವುದಾದ್ರು ವಿಚಾರಕ್ಕೆ ಎಲ್ಲಾದರೂ ಇಂಟರ್ಲಿಂಕ್ ಮಾಡಿ ಬೇಜಾರು ಮಾಡ್ಕೊಂಡು ಬರ್ಡೇನ ಸ್ಕ್ರಾಡ್ ಮಾಡ್ಕೊಂಬೇಡ, ಈ ವರ್ಷ ಕೊನೆ ದಿನ ಬರೋದು ಸೆಲೆಬ್ರೇಟ್ ಮಾಡಿಕೊಡ್ಲೇಬೇಕು ಅಂತ ಹೇಳಿ ಫೋರ್ಸ್ಫುಲಿ ಕೆಪ್ಸಿ ಸ್ನಾನನೂ ಮಾಡಿದೆ. ಮಲ್ಲಿಗೆ ಇದ್ದೆ ಸುಮ್ಮನೆ ಸ್ನಾನನೂ ಮಾಡಿಸಿ ಆ ಮನೆ ಹತ್ರ ಹೋಗಿದ್ದೆ. ಆ್ಯಕ್ಚುಲಿ ಹಳೆ ಮನೆ ಹತ್ರ ಭೇಟಿ ಮಾಡಿಸಿ. ಏನಂತ ಕಲೆಕ್ಷನ್ಸ್ ಇಲ್ಲ, ಇಷ್ಟನೇ ಆಗಲಿಲ್ಲ ಯಾವುದು. ಮತ್ತೆ ಎಲ್ಲ ಬೇರೆ ಕಡೆ ಕರ್ಕೊಂಡೋಯ್ತಾನೆ ಅಂತ ತೊಗೊಳಂಗೆ. ಓಯ್ ನನಗೆ ತೊಗೊಳಕ್ಕೆ ಬಂದು ನೀನು ತೊಗೊಂಬಿಟ್ಟ. ಈಗ ಅಲ್ಲಿರೋ ಶರ್ಟ್ಸ್ ಯಾರು ಹಾಕ್ತಾರೆ ನೋಡ್ತೀನಿ. ನಾನು ಹಾಕ್ಕೊಂಡು ಎಲ್ಗೋಯ್ತೀನಿ. ಹಾಂ ಹಾಂ ಹೌದು, ಬರ್ಡೇ ಗಿಫ್ಟ್ ಏನೂ ಇಲ್ವಾ? ಏನಕ್ಕೆ ಗಿಫ್ಟಾ? ಅಲ್ಲ, ಬಟ್ಟೆ ಏನೋ ಕೇಳಿ ಕೊಡಿಸ್ತಿರೋದು. ಎಂತಕ್ಕೆ? ಸಂಜೆ ಮೇಲೆ ನಮ್ಮನ್ನು ವಿಚಾರಿಸ್ಕೊಳ್ಳಿ ಅಂತ. ಬಂದ್ಬಿಡು, ಏನಿಲ್ಲ. ಯಾಕೆ ಅಂತ ಹೇಳ್ತೆ. ಏನು ನಿನ್ನ ಚಿಕ್ಕ ವಯಸ್ಸು 26 ಬಿದ್ದೈತೆ, 25 ತುಂಬಿ ಇನ್ನೇನು. ನಮ್ಮ ಹತ್ರ ಲಗೇಜ್ ಗಾಡಿ ಇದೆ. ಆಯ್ತು, ನೀನಲ್ಲ ಗಾಡಿ, ಲಗೇಜ್ ಗಾಡಿ ಇದೆ. ಆಯ್ತು. ಆ ಪೇಪರ್ ಬ್ಯಾಗ್ ಹಿಡ್ಕೊಂಡು ಹೋಗಿ ನಮ್ಮ ಮನೇಲಿಂದ ಎಲ್ಲರೂ ಇಟ್ಟರೆ ತೇವಾಗಿರುತ್ತೆ, ಬರೀತೆ. ಮತ್ತೆ ಎಂತಕ್ಕೆ? ಏನೋ ಸರ್ಪ್ರೈಸ್ ಇದೆ ಅಂದೆ, ಇಷ್ಟೇನಾ? ಸರ್ಪ್ರೈಸ್ ಇನ್ನೂ ನೈಟ್ ಆಗಿಲ್ಲ, ಅಂದರೆ ಡೇ ಮುಗ್ದಿಲ್ಲ ಅಂತ. ಓಕೆ, ನಮ್ಮ ಕೆಲಸದಲ್ಲೆಲ್ಲ ಎಂಡ್ ಆಫ್ ದ ಡೇ ರಿಪೋರ್ಟ್ ಇರುತ್ತಲ್ಲ, ಯೋಡಿ ರಿಪೋರ್ಟ್. ಓಕೆ. ರಂಜು ಫ್ರೆಂಡ್ ಒಬ್ಬರು ತುಂಬ ದೂರದಿಂದ ಒಂದು ಗಿಫ್ಟ್ ಕಳಿಸಿದ್ದಾರೆ. ಲೈಕ್ ಅವ್ರ ಕೈಯಿಂದನೇ ಓಪನ್ ಮಾಡಿಸಿ ಅಂತ. ಸ್ಮಾಲ್ ಗಿಫ್ಟ್ ಅಂತ ಹೇಳಿದ್ದಾರೆ, ನೋಡಬೇಕು ಸ್ಮಾಲ್ ಬಿಗ್ ಅಂತ. ಸೊ ಅವ್ರ ಕೈಯಿಂದ ಓಪನ್ ಮಾಡಿಸೋಣ, ಏನು ಹೇಳ್ತಾರೆ, ರಿಯಾಕ್ಷನ್ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡ್ತೀನಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ರಂಜು, ನಿಂಗೊಂದು ಸರ್ಪ್ರೈಸ್. ಯಾರ್ದು ಅಂತ ಹೇಳ್ಬೇಕು ನೀನು. ನಿಂದಲ್ವಾ? ನಂದಲ್ಲ, ನಂದಿಷ್ಟು ಬೇಗ ಬರುತ್ತಾ? ಯಾರಿದು ಬೆಸ್ಟ್ ಮಾಮ್ ಅಂತೆಲ್ಲ ಕಳಿಸಿದ್ದಾರೆ.
ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಕೇಕಾ? ನಮ್ಮ ಅಮ್ಮನ ರಿಯಾಕ್ಷನ್ ಮೇಲೂ ಕೆಳಗೆ ನೋಡ್ತಾರೆ ನಿನ್ನ. ಏನದು? ಓ ದಿಸ್ ಇಟ್ಸ್ ಅ ಕೇಕ್. ನಿನಗೆ ಗೊತ್ತಿಲ್ವಾ? ನನಗೇನು ಗೊತ್ತು, ನಾನು ಓಪನ್ ನಿಂದಲ್ವಾ? ನಂದಲ್ಲ, ನಾನು ಹೇಳಿದ್ನಲ್ಲ, ನಿಜ ನಂದಲ್ಲ. ನನ್ನ ಅಷ್ಟು ಪ್ರೀತಿ ಮಾಡೋ ಜನ ಯಾರಿದ್ರು ಮಾರ್ರೆ? ಆ್ಯಕ್ಚುಲಿ ನನ್ನ ಫ್ರೆಂಡಾ? ಹಾಂ, ಇಂಥ ಒಳ್ಳೆ ಫ್ರೆಂಡ್ ಯಾರಿದ್ರು? ಹಿಂಟ್ ಕೊಡ್ಲಾ? ಮಂಜು ಇದ್ದಾಳೆ, ಬಟ್ ಅವಳು ಪಾಪ ಬಿಸಿ ಇದ್ದಾಳೆ, ಅವಳು ಕಳಿಸ್ಲಿಕ್ಕೆ ಆಗಿರಲ್ಲ. ಹಿಂಟ್ ಕೊಡ್ಲಾ? ಹಾ. ರೀಸೆಂಟಾಗಿ ಫ್ರೆಂಡ್ ಆಗಿರೋದು ಓ ಸುಮನಾ ಇರ್ಬೋದೇನೋ, ನಂಗೆ ಐಡಿಯಾ ಇಲ್ಲ. ನನ್ಗೆ ಹೊಸದಾಗಿ ತುಂಬಾ ಕ್ಲೋಸ್ ಫ್ಯಾಮಿಲಿ ಕೈಂಡ್ ಆಫ್ ಫ್ರೆಂಡ್ ಅಂದ್ರೆ ಅವರೇ, ಹಾಂ, ಸುಮನ ಅಂತ. ಬಟ್ ಅವ್ರಿಗೆ ಅಡ್ರೆಸ್ ಏನೋ ಕೊಟ್ಟಿಲ್ಲ ನಾನು. ಕಳಿಸಿದ್ರಪ್ಪ. ಕಳಿಸಿದ್ರು. ನೀನ್ ತಗೋ ಬಂದಿಯಾ ಅಥವಾ ನೀನೇನೋ ಕಳಿಸಿದ್ಯಾ? ಬ್ಲಿಂಕಿಟ್ ಮಾಡಿದ್ರು ಅವರು. ಯಾರು ಹೇಳ? ಸುಮನನೇ. ಅವ್ರನ್ನ? ಹಾಂ, ಥ್ಯಾಂಕ್ ಯು ಸೋ ಮಚ್. ಅವ್ರು ಬೆಳಗ್ಗೆ ತಾನೇ ವಿಶ್ ಮಾಡಿದ್ರು ನನಗೆ. ಓಕೆ. ನಾನು ತಗೊಂಡ್ತೀನಿ ಫಸ್ಟ್ ಗಿಫ್ಟ್ ಮಾಡಿದ್ರು. ಪಾಪ ಅವ್ರು ಪಾಪು ಇಟ್ಕೊಂಡು ಎಷ್ಟು ಡಿಸ್ಕೌಂಟ್ ಕಳಿಸಿದ್ರಲ್ಲ. ಓ ಐ ಗಾಟ್ ಅ ಬೊಕೆ ಟು. ಬೊಕೆ ಬಂದಿದೆ. ಏ ವಾವ್, ಚೆನ್ನಾಗಿದೆ ಬೇಬಿ, ಸೋ ಕ್ಯೂಟ್. ಅವ್ರು ಮಾಡಿರೋದಲ್ಲ, ಇದು ಕಳಿಸಿರೋದು. ಅವ್ರು ಮಾಡಿದ್ರು. ಏ ಸೋ ಕ್ಯೂಟ್. ಸಾರಿ. ಓ ಇಲ್ಲೇ ನೋಡಿ ರ್ಯಾಪ್ ಆಗಿದೆ. ಹಿಂಗೆ ಓಪನ್ ಮಾಡೋದು? ತೆಗಿ ಹೊರಗಡೆ. ಬ್ಯಾಗ್, ಇಟ್ಸ್ ಅ ಬ್ಯಾಗ್. ಓ ನೈಸ್, ಸೋ ಗುಡ್. ಪಾಪ ಅವ್ರ ಮಗು ಇಟ್ಕೊಂಡು ಯಾಕೆ ಇದೆಲ್ಲ ಮಾಡಕ್ಕೆ ಹೋದ್ರಿ. ಥ್ಯಾಂಕ್ ಯು ಸೋ ಮಚ್ ಸುಮನ. ನೀವೇ ತುಂಬ ಖುಷಿ ಆಯಿತು. ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರಿಂದ ಇದನ್ನು, ಸತ್ಯ ತುಂಬ ಖುಷಿ ಆಯಿತು ನನಗೆ. ಲೈಟ್ ಹಾಕಿ ಅಮ್ಮ. ಲೈಟ್ ಹಾಕಿ, ಅದು ತೋರುದಿಲ್ಲ ಅಂತ ಅಷ್ಟೇ. ಅಲ್ಲ, ಅವ್ರ ಲೈಟ್ ಅಲ್ಲಿ ಹುಡ್ಕಕ್ ಹೋಗ್ತಾರೆ. ಮೂರನೇದ್ದು ಮತ್ತೆ ಕೆಳಗಡೆದೊಂದು, ಎರಡನೇದು ಅಲ್ಲ, ಪಕ್ಕದ ಎರಡನೇದು. ಹಾಂ, ಏ ಸಖತ್ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನೀವು ಮಗು ಇಟ್ಕೊಂಡು ಇಷ್ಟೆಲ್ಲ ಯಾಕೆ ಮಾಡಕ್ ಹೋದ್ರಿ? ಹೆಂಗೋ ಇಲ್ಲ ಮೀನಾಕ್ಷಿ ಟೆಂಪಲ್ ಹತ್ರ ಮನೆ ಸುಮ್ಮನೆ ಆಟ ಮಾಡ್ಕೊಂಡು ಬಂದೋಗಿದ್ರು ಖುಷಿಯಾಗಿರೋದು. ಐ ಗೆಸ್ ಅದನ್ನು ಬೆಂಗಳೂರಿಗೆ ಬಂದಿಲ್ವೋ ಏನೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ಲವ್ ಯು ಸೋ ಮಚ್ ಸುಮನ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ನಾನು ನೀರ್ತಿನ ಏನೋ ಸರ್ಪ್ರೈಸ್ ಕೊಡ್ತೀನಿ ಅನ್ನಲ್ಲ ಅಂತ ಅಂದಿದ ತಕ್ಷಣ ಏನೋ ಸರ್ಪ್ರೈಸ್ ಅಂತ ಅಂದ್ಕೊಂಡೆ. ಲಿಟ್ರಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಸೋ ಹ್ಯಾಪಿ ಫಾರ್ ಯು. ಕೇಕ್ ನೋಡೋ ಬೂಜಿ, ಎಷ್ಟು ಚೆನ್ನಾಗಿದೆ ಇದು. ಒಂದು ಕಟ್ ಮಾಡೋಕ್ಕೂ ಮನ್ಸು ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ನಿಮ್ಮ ಹಾರ್ಟ್ ಇಲ್ಲಿ ನನ್ನ ಹಾರ್ಟ್. ಎನಿವೆ, ಅವ್ರು ರೀಸೆಂಟಾಗಿ ಫ್ರೆಂಡ್ ಆಗಿದ್ದು ಆಯ್ತಾ. ವೆನ್ ಐ ವಾಸ್ ಸೋ ಲೋ, ಆ ಟೈಮಲ್ಲಿ ಸ್ಟ್ರೇಂಜರ್ ಆಗಿ ಇನ್ಸ್ಟಾಗ್ರಾಮಲ್ಲಿ ನನಗೆ ಟೆಕ್ಸ್ಟ್ ಮಾಡಿ ಅವ್ರು ನನಗೆ ಫ್ರೆಂಡ್ ಆಗಿದ್ದು. ಶಿ ಸೋ ಗುಡ್. ಈಚ್ ಆ್ಯಂಡ್ ಎವ್ರಿ ಡೇ ಅವ್ರು ನನಗೆ ಏನೋ ಟೆಕ್ಸ್ಟ್ ಮಾಡೋದು, ನನ್ನ ವಿಚಾರಿಸೋದು. ನಾನೇ ಮಾಡಿಲ್ಲ ಅಂದರೂ ಪಾಪ ಅವ್ರು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮಾಡೋದು. ಮೆಸೇಜ್ ಮಾಡ್ತಾರೆ, ನನ್ನ ಬಗ್ಗೆ ವಿಚಾರಿಸ್ಕೊತಾರೆ. ನಾನು ಲೋ ಆಗಿರುವಾಗ ಚಿಯರ್ ಅಪ್ ಮಾಡ್ತಿದ್ರು. ಆ್ಯಂಡ್ ಅವ್ರ ಪಾಪದ ವೀಡಿಯೋಸ್ ಎಲ್ಲ ಕಳಿಸಿ ಸ್ವಲ್ಪ ಮೂಡ್ ಬೂಸ್ಟ್ ಮಾಡೋ ಥರ ಹಂಗೆಲ್ಲ ಮಾಡ್ತಿದ್ರು. ಆ್ಯಂಡ್ ಆ್ಯಕ್ಚುಲಿ ರಾಂಗ್ ಇನ್ಸಿಡೆಂಟ್ ಹಂಗಾಗೋಕ್ಕೂ ಮುಂಚೆನೇ ಅವ್ರು ನನಗೆ ಲೈಕ್ ಪರಿಚಯ ಆಗಿದ್ದು. ಶಿ ವಾಸ್ ಸೋ ಗುಡ್. ನಾನು ಪ್ರೆಗ್ನೆಂಟ್ ಇರುವಾಗ್ಲೂ ತುಂಬ ಚೆನ್ನಾಗೇ ಇದು ಮಾಡ್ತಿದ್ವಿ. ಏನು ತಿನ್ನಬೇಕು, ತಿನ್ನಬಾರ್ದು ಅನ್ನೋ ಥರ ಸುಮಾರು ಜನ ಮಾಡಿದ್ರಿ. ಅದರಲ್ಲಿ ಇವರು ಒಬ್ಬರು. ಬಟ್ ಇವ್ರು ಎವ್ರಿ ಡೇ ಫಾಲೋ ಅಪ್ ನನಗೆ, ಹಿಂಗೆ ಮಾಡಿ ಅದು ಮಾಡಿ ಈ ಥರ ರೀ. ಪ್ರತಿ ವಿಡಿಯೋನು ನೋಡಿ ಅದರಿಂದ ಏನಾರು ಮಿಸ್ಟೇಕ್ಸ್ ಇತ್ತೆ ಅಥವಾ ನಾನು ಏನಾದರೂ ಮಾಡೋದಿದ್ರೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡೋದು. ಶಿ ವಾಸ್ ಸಚ್ ಅ ಕೈಂಡ್ ಹಾರ್ಟೆಡ್. ವಿಡಿಯೋ ಅಂತ ಅಥವಾ ಇದನ್ನು ಕಳಿಸಿದ್ದಾರೆ ಅಂತ ಹೇಳ್ತಿಲ್ಲ, ಟ್ರಸ್ಟ್ ಮೀ ನಿಜವಾಗ್ಲೂ. ಇಲ್ಲಾಂದ್ರೆ ನಾನು ಯೂಶ್ವಲಿ ಎಲ್ರಿಗೂ ಆ ಥರ ಮೆಸೇಜ್ ಮಾಡಲ್ಲ ಇನ್ಸ್ಟಾಗ್ರಾಮಲ್ಲಿ. ಯಾರಾದರೂ ಮಾಡಿದ್ರೆ ಮಾಡ್ತೀನಿ ಒಂದು ದಿನಕ್ಕೆ ಅಷ್ಟೇ. ಬಟ್ ಕಾನ್ಸ್ಟೆಂಟಾಗಿ ಮಾಡ್ತಿದ್ದಿದ್ದು ಅಂದರೆ ಇವ್ರಿಗೆ ಮಾತ್ರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುಮನ. ನೀವು ಬಂದಿದ್ರೆ ಇನ್ನೂ ಜಾಸ್ತಿ ಖುಷಿ ಆಗ್ತಿತ್ತು. ಐ ಅಂಡರ್ಸ್ಟ್ಯಾಂಡ್ ಪಾಪು ಇದ್ದಾಳೆ, ಬರೋಕ್ಕಾಗಲ್ಲ ಅಂತ. ಡೆಫಿನೆಟ್ಲಿ ಒಮ್ಮೆ ಬಂದು ನಾನು ಮೆಸೇಜ್ ಮಾಡ್ತೀನಿ ರೀ ನಿಮಗೆ. ಸಖತ್ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್.
ಫ್ಯಾನ್ ಆಫ್ ಮಾಡಿಲ್ಲ ಒಡೆ ಇರ್ಲಿ ಬಾ. ಹಾಯ್ ಹಾಯ್, ಹೆಂಗಣ್ಣ ಸರ್ ನಾವು ಚೆನ್ನಾಯ್ತು. ಈಗ ಕೊಡ್ಸಿದ್ದು ಚೆನ್ನಾಯ್ತಾನೆ ಮೇಕಪ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಪ್ಪ. ಚಲೋ ಚಲೋ ದ ವೇಟಿಂಗ್. ಬಾಯ್. ಚಪ್ಪಲಿ ಈ ಮನೆಗೆ ಗೊತ್ತಲ್ಲ, ಇದು ಲಾಕ್ ಹಾಕೊಡೋ ಕೊಟ್ಟಿದ್ದ. ಓಕೆ, ಈಗ ನನ್ನನ್ನು ಈ ರಾತ್ರಿಯಲ್ಲಿ 9:40 ಏನು ಸರ್ಪ್ರೈಸ್ ಮಾಡಕ್ಕೆ ಕರ್ಕೋಯ್ತವ್ರೆ ಗೊತ್ತಿಲ್ಲ. ನಾನು ಆವಾಗಿಂದ ಏನು ಇರಲ್ಲ ಬಿಡು, ಸುಮ್ಮನೆ ಏನೋ ಅಂದ್ಬಿಟ್ಟು ಅವ್ರಿಗೆ ಗಿಫ್ಟ್ ತಂದ್ಕೊಡ್ಬೋದು ಅಂತ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದೆ. ಅಟ್ಲೀಸ್ಟ್ ಕೇಕ್ ಕಟ್ ಮಾಡಿಸ್ಲಿಲ್ವಲ್ಲ ಅಂತ ಬೇಜಾರಿತ್ತು. ಅವನೆಲ್ಲ ಕರೆಕ್ಟು ಬೇಬಿ, ಅವನು ಊರವನು ತಾನೇ. ಕೌಶಿಕ್, ಎಕ್ಸಾಕ್ಟ್ಲಿ ಕೌಶಿಕ್. ಸಕ್ಕದಾಗ ಡ್ಯಾನ್ಸ್ ಮಾಡ್ತಾರೆ. ವಿಸಾ ಕೌಶಿಕ್ ಇಲ್ಲಿ. ಅವ್ರ ಹೇರ್ ಸ್ಟೈಲ್ ಆಗಿದೆ. ನೀವಲ್ಲಿ ವ್ಲಾಗ್ ಮಾಡಕ್ ಬಿಡಿ ಮಾರ್ರೆ, ನೀವೆಂತೆಂತದ ಮಾತಾಡ್ಬಿಡಿ. ನಂಗೆ ಇದೇ ಉರಿಯೋದು ಪ್ರತಿ ಸತಿ ಅಷ್ಟೇ ಆಯ್ತಾ. ನಾನು ವಿಡಿಯೋನ ಶುರು ಮಾಡ್ತೀನಿ, ಏನೋ ಮಾತಾಡ್ತಿರ್ತೀನಿ, ಇವ್ರುಗಳು ಯಾವುದೋ ಒಂದು ಮ್ಯಾಟ್ರ್ ಎತ್ಕೊಂಡ್ ಬಿಡ್ತಾರೆ. ಡಿಸ್ಟ್ರಾಕ್ಟ್ ಆಗ್ಬಿಡುತ್ತೆ, ನನ್ಗೆ ಉರ್ದೋಗ್ಬಿಡ್ತೈತೆ ಅವ್ರು ಮಾತಾಡೋಕೆ. ಎಷ್ಟೋ ಬೇಬಿ. ಸೊ ಇವತ್ತು ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡು, ಅದು 10 ನಿಮಿಷದ ಮೇಕಪ್ ಬೂದ್ಗಾಗೋಗೈತೆ ಮುಖ ಎಲ್ಲ. ಅಲ್ಲಿ ನಡಿ, ನಿನ್ ಮುಖನೂ ತೊಳ್ದಿಲ್ಲ ನಾನು. ಇಲ್ಲ, ಸ್ನಾನನೇ ಮಾಡಿದ್ನಲ್ಲ ಬೇಬಿ. ಮಾಡ್ಕೊಂಡು ರೆಡಿ ಆಗಿ ಈಗ ಹೋಗುತ್ತಾ ಇರೋದು. ನಾವು ಎಲ್ಲಿಗೆ ಏನಂತ ಗೊತ್ತಿಲ್ಲ, ಏನ್ ಸರ್ಪ್ರೈಸ್ ಕೊಡ್ತಾರೆ ಅಂತ. ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಸೈಟ್ ಏನಾದ್ರು ತಗೊಂಡ್ ಗಿಫ್ಟ್ ಮಾಡ್ತಿದ್ಯಾ ಹೇಳು. ಆ ಸೈಟ್ ಏನಾದ್ರು ತಗೊಂಡ್ ಗಿಫ್ಟ್ ಮಾಡ್ತಿದ್ಯಾ ನನಗೆ? ಸರಿ, ಓಕೆ. ನಂಗೆ ಕೈ ನೋವ್ತಾ ಇದೆ, ಅವ್ರು ಏನೇನೋ ಮಾತಾಡ್ತಾರೆ. ನಾನ್ಸೆನ್ಸ್ ಬಾಯ್. ಓಕೆ, ಇದು ಬಂದ್ಬಿಟ್ಟು ಸೆಲೆಬ್ರೇಷನ್ ಹಾಲ್ಗೆ ಕರ್ಕೊಬಂದಿದ್ರು. ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಿಕಾಸ್ ಲಾಸ್ಟ್ ಇಯರ್ ಕೂಡ ಇದೇ ಥರ ಮಾಡಿದ್ರಲ್ವ. ಸೊ ಹಾಗಾಗಿ ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಕೆಲವೊಂದು ಮಾತಾಡೋದು, ಇಬ್ಬರು ಕೋಡ್ ವರ್ಡಲ್ಲಿ ಮಾತಾಡ್ತಿದ್ರು, ಛಾಯಾ ಹಾಗೆ ನಿತಿನ್. ಸೊ ಹಾಗಾಗಿ ನನಗೊಂದು ಐಡಿಯಾ ಬಂತು ಇದಕ್ಕೆ ಕರ್ಕೊಬರ್ತಿದ್ದಾರಂತ. ಆ್ಯಂಡ್ ಇದನ್ನು ಛಾಯಾ, ಅನೂಷ್, ನಿತಿನ್ ಎಲ್ಲರೂ ಪ್ಲ್ಯಾನ್ ಮಾಡಿ ಮಾಡಿಸಿದ್ರು. ಚೆನ್ನಾಗಿತ್ತು. ಆ್ಯಂಡ್ ಛಾಯಾ, ಅನೂಷ್ದು ಈ ಸರ್ಪ್ರೈಸ್ ಅಂತ ಅವ್ರು ರೆಡಿ ಮಾಡ್ಕೊಂಡಿದ್ರು. ನಿತಿನ್ದು ನೈಟ್ ಸರ್ಪ್ರೈಸ್ ಇತ್ತು ನನಗೆ. ಆ್ಯಂಡ್ ಇವಾಗ ಇದೊಂದು ಬ್ರೇಸ್ಲೆಟ್ನ ನನಗೆ ಗಿಫ್ಟ್ ಮಾಡಿದ್ರು. ಇಲ್ಲಿ ನಾನು ರಾ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಹಿಂದೆ ಸಾಂಗ್ ಹಾಕಿರೋದ್ರಿಂದ ಅದು ಕಾಪಿ ರೈಟ್ಸ್ ಬರುತ್ತೆ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಸಖತ್ ಖುಷಿ ಆಯಿತು. ಅವ್ನು ಯಾವತ್ತು ಈ ಥರ ಆರ್ನಮೆಂಟ್ಸ್ ಎಲ್ಲ ನನಗೆ ಗಿಫ್ಟ್ ಮಾಡಲ್ಲ, ಬಿಕಾಸ್ ಅವನಿಗೆ ಗೊತ್ತು ನಾನು ಎಲ್ಲದನ್ನೂ ಅಷ್ಟು ಈಸಿಯಾಗಿ ಇಷ್ಟಪಡಲ್ಲ ಅಂತ ಅಂದ್ಬಿಟ್ಟು. ನಂಗೆ ಅಷ್ಟು ಈಸಿಯಾಗಿ ಎಲ್ಲದೂ ಇಷ್ಟ ಆಗಲ್ಲ. ಕೈಂಡ್ ಆಫ್ ಲೈಕ್ ಇಂಥ ಥರನೇ ಬೇಕು ಅಂತ ಸ್ವಲ್ಪ ಪರ್ಟಿಕ್ಯುಲರ್ ಆಗಿರೋ ಅಂಥವಳು ಅಂದ್ಬಿಟ್ಟು ಅವರು ಯೂಶ್ವಲ್ ಅದೆಲ್ಲ ತರಲ್ಲ, ಕರ್ಕೊಂಡೋಗಿ ಕೊಡಿಸ್ಬಿಡ್ತಾರೆ, ನಿಂಗೆ ಏನು ಬೇಕೋ ತೊಗೊಬಿಡಮ್ಮ ಅಂತ ಹೇಳ್ಬಿಟ್ಟು. ಸೊ ಫಾರ್ ದ ಫಸ್ಟ್ ಟೈಮ್ ಅವರೇ ಹೋಗಿ ಸ್ವಲ್ಪ ರಿಸ್ಕ್ ತೊಗೊಂಡು ಹುಡುಕಿ ನನಗೆ ಇಷ್ಟ ಆಗೋ ಥರದನ್ನ ತೊಗೊಬಂದರು. ಬಟ್ ದೆನ್ ನಂಗೆ ಸಖತ್ ಇಷ್ಟ ಆಯಿತು ಆ ಬ್ರೇಸ್ಲೆಟು. ಇಟ್ಸ್ ನಾಟ್ ಅ ಗೋಲ್ಡ್. ಸೊ ಯಾ, ಆ್ಯಂಡ್ ಇಲ್ಲಿ ಕೇಕ್ನ ಕಟ್ ಮಾಡಿಸ್ತಾಯಿದ್ರು. ಆ್ಯಂಡ್ ಅದ್ರ ಮೇಲ್ಗಡೆ ಚೋನ ಅಂತ ಬರ್ಸಿದ್ರು. ನಿತಿನನ್ನ ಯೂಶ್ವಲಿ ಚೋನ ಅಂತ ಅವಾಗಿಂದನೂ ಕರೀತಾರೆ. ಹಾಗಾಗಿ ಆ್ಯಂಡ್ ಛಾಯಾ ಕೂಡ ಗಿಫ್ಟ್ನ ಕೊಟ್ಟಲು. ಅನೂಷು ಸೆಲೆಬ್ರೇಷನ್ಸ್ ಎಲ್ಲ ನೋಡ್ಕೊಂಡಿದ್ರು. ಆ್ಯಂಡ್ ಎಲ್ಲ ಸೇರಿ ಮಾಡಿದ್ದು ನಂಗೆ ಸಖತ್ ಖುಷಿ ಆಯಿತು. ನನಗೆ ಕೆಲವೊಮ್ಮೆ ಅನ್ಸುತ್ತಾಯಿತು, ಇವರಿಬ್ಬರು ಎಷ್ಟು ಚಿಕ್ಕವರು ಇರುವಾಗಿಂದ ನಾನೇ ಸಾಕಿ ಬೆಳೆಸ್ಕೊಂಡು ಕರ್ಕೊಬಂದೆ. ಇವತ್ತೆಷ್ಟು ದೊಡ್ಡವರಾಗಿದ್ದಾರೆ ಅಂದರೆ ನನಗೆ ಸರ್ಪ್ರೈಸ್ ಮಾಡ್ತಿದ್ದಾರೆ. ಆ್ಯಂಡ್ ಅವರು ನನ್ನನ್ನು ಯೂಶ್ವಲಿ ಮಾಮ ಅಂತ ಕರೀತಾರೆ. ಆ್ಯಂಡ್ ಛಾಯಾನ ಯಶೋಧ ಅಂತ ಕರೀತಾಳೆ. ಅನುಷ್ ಯೂಶ್ವಲಿ ನನ್ನ ಮಾಮ ಅಂತ ಕರಿತಾ ಇರ್ತಾನೆ. ಸೊ ಅದೊಂಥರ ನನಗೆ ಸಖತ್ ಖುಷಿ ಆಗುತ್ತೆ. ಇನ್ನೇನು ಬೇಡ ಜೀವನದಲ್ಲಿ, ಇಷ್ಟೇ ಸಾಕು ದೇವ್ರೆ ಅಂತ ಅನ್ನೋಷ್ಟು ಖುಷಿನೇ ನಂಗೆ ಅವ್ರು ಕೊಡ್ತಾರೆ. ನನಗೆ ಮಗುನ ಕಳ್ಕೊಂಡಿದ್ದೀನಿ ಅನ್ನೋ ನೋವು ಒಂದು ಕಡೆ ಇರುವಾಗ ಇವ್ರು ನನ್ನ ಆ ಥರ ಕರಿತಾ ಇರೋದ್ರಿಂದ ನನಗೆ ಇವರೇ ಇಬ್ಬರು ಮಕ್ಕಳು ಅನ್ನೋ ಥರ ಫೀಲ್ ಯಾವಾಗಲೂ ಇರುತ್ತೆ. ಐ ಆಮ್ ಸೋ ಪ್ರೌಡ್ ಆ್ಯಂಡ್ ಹ್ಯಾಪಿ ಟು ಬಿ ದೇರ್ ಎಲ್ಡರ್ ಸಿಸ್ಟರ್ ಅಂತ ಅನ್ಬೋದು. ಆ್ಯಂಡ್ ಅವ್ರು ಯಾವಾಗಲೂ ಅಂತಾರೆ, ಯು ಆರ್ ನಾಟ್ ಜಸ್ಟ್ ಮೈ ಸಿಸ್ಟರ್, ನೀನು ನನಗೆ ಯಾವಾಗಲೂ ಇದ್ರು ಎರಡನೇ ತಾಯಿ ಥರ ಅಂತ ಅಂದ್ಬಿಟ್ಟು. ಅದಕ್ಕಿಂತ ಬೇರೆ ಇನ್ನೇನು ಬೇಡ ಅಂತ ಅನಿಸ್ಬಿಡುತ್ತೆ ಕೆಲವೊಮ್ಮೆಲ್ಲ ಮೋಸ್ಟ್ ಆಫ್ ದ ಟೈಮ್. ಬಿಕಾಸ್ ನಾನು ಮುಂದೆನೇ ಇರ್ತಾರಲ್ವ ಅವ್ರು ಯಾವಾಗಲೂ. ನನಗೆ ಅದೊಂದು ಆಸೆ ಇದೆ ಆಯಿತಾ, ಯಾವಾಗಲೂ ಅಷ್ಟೇನೆ ನಾನು ಅವ್ರು ಬಿಟ್ಟೋಗಬಾರ್ದು ಅಂತ ಅಂದ್ಬಿಟ್ಟು ಐ ಆಮ್ ತುಂಬ ಏನಂತಾರೆ ಪೊಸೆಸಿವ್ ಆಗಿಬಿಟ್ಟಿದ್ದೀನಿ. ನನ್ನ ಬಿಟ್ಟೋಗಬಾರ್ದು, ಅದೇನಾರಾಗಲಿ ಅವ್ರ ಲೈಫಲ್ಲಿ ಯಾರೇ ಬಂದ್ರೂ ಅವ್ರು ಯಾವಾಗಲೂ ನನ್ನ ಜೊತೆಲೇ ಇರಬೇಕು, ಎಲ್ಲರೂ ಜೊತೆಲೇ ಇರಬೇಕು ಅನ್ನೋ ಆಸೆ ನಂದು. ಸೊ ಗೊತ್ತಿಲ್ಲ ಫ್ಯೂಚರಲ್ಲಿ ಏನಾಗುತ್ತೆ ಏನೋ ಅಂತ. ಕೆಲವೊಮ್ಮೆ ಹಚ್ಕೊಳ್ಳೋಕ್ಕೂ ಭಯ ಆಗಿಬಿಡುತ್ತೆ. ಬಟ್ ಜೊತೆಲಿ ಹುಟ್ಟಿದವ್ರು ಅವರು, ಅವ್ರನ್ನ ಬಿಟ್ಟಿರೋಕೆ ನನಗೂ ಆಗಲ್ಲ, ನನ್ನ ಬಿಟ್ಟಿರೋಕೆ ಅವ್ರಿಗೂ ಆಗಲ್ಲ.
ಚಿಕ್ಕವರಿರುವಾಗ ನಮ್ಮ 3 ಜನದ್ದು ಬಾಂಡ್ ಈ ಥರ ಇರಲೇ ಇಲ್ಲ. ವಿ ಯೂಸ್ ಟು ಬಿ ಲೈಕ್ ಅ ಸ್ಟ್ರೇಂಜರ್ಸ್. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾನೆ ಇರಲಿಲ್ಲ, ಸ್ಟ್ರೇಂಜರ್ಸ್ ಥರ ಫೀಲ್ ಮಾಡ್ತಾಯಿದ್ವಿ. ಬಟ್ ಬಿಲ್ಡ್ ಆದಮೇಲೆ, ಎಸ್ಪೆಷಲಿ ನನ್ನ ಮದುವೆ ಆದಮೇಲೆ ಅವರಿಬ್ರಿಗೂ ನನ್ನ ಮೇಲೆ ಪ್ರೀತಿ ಜಾಸ್ತಿ, ನನಗೂ ಅವರಿಬ್ಬರ ಮೇಲೆ ಪ್ರೀತಿ ಜಾಸ್ತಿ ಆಗೋಯ್ತು. ಆ್ಯಂಡ್ ಒಬ್ರನ್ನೊಬ್ರು ನಾವು ಬಿಟ್ಟು ಕೊಡಲ್ಲ, ಬಿಟ್ಟು ಇರೋದಿಲ್ಲ. ಮುಂಚೆ ಎಲ್ಲ ಏನಾರ ಬೈದರೆ ಎಲ್ಲ ಒಬ್ರಿಗೊಬ್ರು ಹಂಗೆ ವಾಯ್ಸ್ ರೈಸ್ ಮಾಡ್ಕೊಂಡು ಜಗಳ ಆಡ್ಬಿಡ್ತಾಯಿದ್ವಿ. ಬಟ್ ಇವಾಗ ಹಾಗಲ್ಲ. ನಮ್ಮ 3 ಜನಕ್ಕೂ ಸ್ವಲ್ಪ ಏಜ್ ಗ್ಯಾಪ್ ಜಾಸ್ತಿನೇ ಇದೆ. ನಾನು ಹುಟ್ಟಿ 6th or 7th ಇಯರಿಗೆ ಛಾಯಾ ಹುಟ್ಟಿದ್ದು, ಅವಳು 1 or 2 ಇಯರ್ಸ್ಗೆ ಅನುಷ್ ಹುಟ್ಟಿದ್ದು. ಇಷ್ಟೆಲ್ಲ ಏಜ್ ಗ್ಯಾಪ್ ಇದ್ರೂ ನಮಗೆ ಆ ಫೀಲೇ ಬೇರೆ, ಒಂಥರ ಸಖತ್ ಖುಷಿ ಆಗುತ್ತೆ. ಆ್ಯಂಡ್ ಇದು ಛಾಯಾ ಕೊಟ್ಟಿದ್ದ ಗಿಫ್ಟು ನನಗೆ ತುಂಬ ಸ್ಪೆಷಲ್ ಅಂತ ಅನಿಸ್ತು. ಹೋದ ವರ್ಷ ಅವಳು ನಮ್ಮ ಆ್ಯನಿವರ್ಸರಿಗೆ ಒಂದು ಫೋಟೋ ಫ್ರೇಮ್ ಕೊಟ್ಟಿದ್ಲು, ಈ ವರ್ಷ ಒಂದು ಫೋಟೋ ಫ್ರೇಮ್ ಕೊಟ್ಟಿದ್ದಾಳೆ ಅವಳದು ನಂದು. ನೀವು ನೋಡ್ತಾ ಇರ್ಬೋದು, ಅದ್ರ ಮೇಲೆ ಹ್ಯಾಪಿ ಬರ್ತ್ಡೇ ಯಶೋಧ ಅಂತ ಹಾಕ್ಬಿಟ್ಟು ಬ್ರ್ಯಾಕೆಟಲ್ಲಿ ಮಾ ಅಂತ ಹಾಕಿ ಲವ್ ಯು ಸೋ ಮಚ್ ಅಂತ ಬರ್ಸಿದ್ದಾಳೆ. ಯಶೋಧ ಅಂತ ಅಂತಾರೆ. ಏ ವಾ, ಇದು ಚೆನ್ನಾಗಿದೆ ನೋಡು ಬೋ. ನಿಂದಲ್ಲ ಬರ್ತಡೇ ಗಿಫ್ಟ್ ನಮ್ಮಿದ್ರಲ್ಲಿ ಅವನೇ ಸೇಮ್ ಅಂತ. ಅದು 24 ಬರುತ್ತೆ, ಗೋಲ್ಡನ್ ಮಾಡು. ನಡೆಯೋ ದಾರಿಯಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸು. ಫೋಟೋ ನೀನೇ ತೆಗ್ದಿದ್ದು ನೆನ್ಪಿದ್ಯಾ? ಕೋಳಿಗಳ ಥರ ಇದ್ರು ಇಬ್ರು. ಎಷ್ಟು ಕ್ಲಾರಿಟಿ ನೋಡಿ, ಎಷ್ಟು ಹಳೆ ಫೋಟೋ ಗೊತ್ತಾ ಇದು. ಚಾರ್ಜ್ ಪೆಟ್ಟಿ ಆಲ್ಮೋಸ್ಟ್ ಒಂದು 4+ years ಹಳೇದಿದು. 4.5 years ಹಳೆ. ನಾನೇ ಅಕ್ಕನ ಥರ ಇದ್ದಾಗ ಅಷ್ಟು ನಾನೇ ಸಣ್ಣಕ್ಕಿದ್ದಾಗ. ಏ ಸಕ್ಕತ್ತಾಗೈತೆ ಬೇಬಿ. ನಾನು ನಿಜ ಏನ್ ಅನ್ಕೊಂಡೆ ಗೊತ್ತಾ, ಫೋಟೋ ಫ್ರೇಮ್ ತೆಗ್ದಾಗ ಐ ಥಾಟ್ ಲೈಕ್ ಇದು ಬಹುಶಃ ನಾನು ಯಾವಾಗಲೂ ಮದುವೆ ಫೋಟೋ ಮಾಡಿಸ್ಬೇಕಂತ ಇದ್ದಲ್ಲ, ಅದಿರ್ಬೋದು ಅಂತ ಅನ್ಕೊಂಡಿದ್ದೆ. ಮದುವೆ ಫೋಟೋ ಮಾಡಿಸ್ಬೇಕು ಅಂತ ಹೇಳಿದ್ರು. ಅವ್ರ ಹತ್ರ ಫೋಟೋ ಕೇಳಿ ಸಾಕಾಯ್ತು, ಅವ್ರಿಗೆ ಸಿಕ್ಕಿಲ್ಲ, ಫ್ರೀ ಇಲ್ಲ, ನನ್ನ ಹತ್ರ ಆಗಿರ್ಲಿಲ್ಲ. ಆಮೇಲೆ ಕಳ್ಸೋದ್ಲಲ್ಲ ಅವಳು. ಅದ್ರಲ್ಲಿ ಯಾವ್ದು ಚೆನ್ನಾಗಿರ್ಲಿಲ್ಲ. ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಅಲ್ಲೇನೋ ಮಾಡ್ತಿದ್ರ. ಎಷ್ಟು ಕೆಜಿ ಗಿಫ್ಟ್ ಅದು? 84. ಹಾಯ್, ಎಂಡಿಂಗ್ ಅ ಡೇ ವಿತ್ ಅ ಪಾರ್ಟಿ. ಅವರು ಮಂಚೂರಿಯನ್ಸ್ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರಿಬ್ಬರು ತಿನ್ನೋದನ್ನ ನಾವಿಬ್ಬರು ತಿಂತಾ ಇಲ್ಲ. ಐ ಮೀನ್ ಇವರು ಆ್ಯಂಡ್ ಇವರು ತಿನ್ನೋದನ್ನ ಇವರು ಮತ್ತು ನಾವು ತಿಂತಾ ಇಲ್ಲ. ನನ್ನ ತಟ್ಟೆ ಸದ್ಯ ಖಾಲಿ ಇದೆ. ನಂದು ಫೇವ್ರೆಟ್ ಆನಿಯನ್ ರೈನ್ಸ್ ಬಂದಿದೆ. ಹೇಗಿದೆ? ಚೆನ್ನಾಗಿದೆ ಟೇಸ್ಟ್ ಎಲ್ಲ? ಹೇಗಿದೆ ಬೇಬಿ ಟೇಸ್ಟ್ ಎಲ್ಲ? ನೀನು ತಗೋ, ಟ್ರೈ ಮಾಡು. ಹೇಗಿದೆ ಹೇಳು? ಪ್ರೈಸ್ ಎಲ್ಲಾದ್ರೂ ಒಂದೇ ಥರನೇ ಇರುತ್ತೆ. ಮೇನ್ ಕೋರ್ಸ್ ಬಂದಾಗ ತೋರಿಸ್ತೀನಿ. ಒಂದು ಡ್ರಿಂಕ್ ಕೂಡ ಬಂದಿದೆ. ಬೇಕಾ? ನಿಂಗೆ ಬೇಕಾ? ಬಾಲ್ಗೆ 13 ಬೇಕು. ಮ್ಯಾಚ್ ನೋಡಿಕೊಂಡು ಎಂಜಾಯ್ ಮಾಡ್ತೀವಿ. ಡೆಲ್ಲಿ ವಿನ್ ಆಗಬೇಕು. ಲಾಸ್ಟ್ ಅದ್ಯಾರ್ದು? ಅದು ಚೋನ ಅಂತ ಬರ್ಸಿದ ಅವನಿರ್ಬೋದು. ಇಲ್ಲ, ನಿಮ್ದು ಆ ಕೇಕ್. ಈ ಕೇಕ್ ಯಾರು? ನಿಮ್ದೆಲ್ಲಿ? ಏಯ್, ನಾವೇ ದೊಡ್ಡ ಸೇಫ್. ನನಗಾಗಿಲ್ಲ, ಸುಳ್ಳು ಹೇಳ್ತಾವಳಂತ ನಂಗೆ ಗೊತ್ತಿದೆ. ಅದಕ್ಕೆ ಕಟ್ ಮಾಡೋಕೆ ಸಾಕು.
ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಮೇಕ್ ಅ ವಿಶ್ ಅಂಡ್ ಬ್ಲೋ. I know what your wishes. Everyone knows. ಫೋರ್ಕ್ ಅಲ್ಲೇ ಟ್ರೆಡಿಷನಲ್ ಅಲ್ಲ, ಫ್ರೂಟ್ ಪಂಚ್ ಕುಡ್ದು ಎಣ್ಣೆ ಕುಡ್ದು. ನಂಗೆ ಕೇಕ್ ಬೇಡ, ಅವಳಿಗೆ ತಿನ್ಸು ಪಕ್ಕದೊಳಗೆ. ಒಂದಿಷ್ಟಲ್ಲ ಬ್ರೌನಿ ಚೆನ್ನಾಗಿದೆ. ನೋ ಕ್ರೀಮ್ ವಾ ಸಾಕಾಗಿದೆ. ಇಟ್ಸ್ ಗುಡ್. ಅವ್ರು ಇವಾಗ ಬೇಕ್ ಮಾಡಿರೋದು. ಇಟ್ಸ್ ಬೇಕ್ ನಾವು. ಫ್ರೆಶ್ ಇದೆಯಾ ಬ್ರೌನಿ? ಹೇಗಿದ್ಯಾ? ಥ್ಯಾಂಕ್ ಯು ಮಗನೇ. ನಿನ್ನ ತೋರಿಸ್ಬೇಕು ಅಂತ ಆಸೆ, ಬಟ್ ಈ ಮೂಮೆಂಟಲ್ಲಿ ತೋರ್ಸಕ್ ಆಗ್ತಾ ಇಲ್ಲ. ಸಾರಿ ಅವನ್ನ. Cheers, cheers, cheers. We are done with all this. ಆಯ್ತಾ ಬೇಬಿ? ಆಯ್ತಾ? ಫುಲ್ಲಿ ಎಂಜಾಯ್ಡ್. ನಮ್ಮದು ಫುಲ್ ಕಂಪ್ಲೀಟ್ ಆಗಿದೆ. ಸೊ ಹೋಪ್ ನಿಮ್ಮೆಲ್ರಿಗೂ ನನ್ನ ಬರ್ಡೇ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನಗೆ ವಿಶಸ್ ಮಾಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದಕ್ಕೆ ನಾನು ಹೋಗಿ ಬರ್ತೀನಿ, ಹೋಗಿ ಬರಲ್ಲ. ಬಾಯ್, ಲಾಟ್ಸ್ ಆಫ್ ಲವ್. ಇನ್ನೇನೋ ಹೇಳಬೇಕಂತ ಹೇಳಿಸ್ಬಿಡ್ತೀನಿ. ಗುಡ್ ನೈಟ್. ಹೊಸ ಜೋರಾಗಿ ಹೇಳು, ಸ್ವರ ಬಿಟ್ಟು. ಗುಡ್ ನೈಟ್ ಅಂದೆ. ಹಾಂ, ಓಕೆ ಬಾಯ್. ಎಲ್ಲರೂ ಆರಾಮಾಗಿರಿ.